ಇಂದು ವಿಧಾನಸಭೆಯಲ್ಲಿ ನಿಯಮ 69ರ ಮೇರೆಗೆ ಸಾರ್ವಜನಿಕರ ಜರೂರು ವಿಷಯಗಳ ಬಗ್ಗೆ ಅಲ್ಪಾವಧಿ ಕಾಲದ ಚರ್ಚೆಗಾಗಿ ಕಾಂಗ್ರೆಸ್ ಪಕ್ಷದ ಶಾಸಕರು ಬರಗಾಲ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿದಾಗ ಈ ಬಾರಿ ಮುಂಗಾರು ಮಳೆ ಕೊರತೆಯಿಂದ ಕರ್ನಾಟಕದಲ್ಲಿ ಹಸಿರು ಬರ ಬಂದಿದೆ. ಡ್ರೋನ್ ಸರ್ವೆ ಮಾಡಿ ಅದು ಹಸಿರು ಕಾಣ್ತದೆ, ಅಲ್ಲಿ ಕಾಳು ಇಲ್ಲ, ಬೆಳೆನೂ ಬರ್ತಾ ಇಲ್ಲ. ಅಂಥ ಪ್ರಮುಖವಾದಂಥ ಸಮಸ್ಯೆ ಬಗ್ಗೆ, ಕುಡಿ ನೀರಿನ ಸಮಸ್ಯೆ ಬಗ್ಗೆ ಇವತ್ತು ವಿಧಾನಸಭೆಯಲ್ಲಿ ಚರ್ಚೆ ಮಾಡಬೇಕಂತ ಹೇಳಿ ನನಗೆ UB ಬನ್ಕಾರ್ ಅವರಿಗೆ ಮತ್ತು ಅಲ್ಲಂಪ್ರಭು ಪಾಟೀಲ್ರಿಗೆ ಗೌರವಾನ್ವಿತ ನೂತನ ಅಧ್ಯಕ್ಷರಾದಂಥ ಸನ್ಮಾನ್ಯ GS ಪಾಟೀಲ್ ಸಾಹೇಬ್ರಿಗೆ ಇವತ್ತು ಅನುಮತಿಯನ್ನು ಕೊಟ್ಟರು. ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿದ್ದೇವೆ. ಭಾರತೀಯ ಜನತಾ ಪಕ್ಷದ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರು ಪ್ರತಿಭಟನೆಯಲ್ಲಿ ತೊಡಗಿದ್ರೂ ಕೂಡ ಇವತ್ತು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟು ಅದನ್ನು ಯಾವುದೂ ಲೆಕ್ಕಕ್ಕೆ ತಗೊಳ್ಳಿಲ್ಲ. ಆದರೂ ಒಂದು ಮನವಿಯನ್ನು ಮಾಡ್ತೇನೆ, ರೈತರ ಪರವಾಗಿ ಯಾರೂ ಒಳ್ಳೆಯ ನಿರ್ಣಯ ತೆಗೆದುಕೊಳ್ಳೋದಿಲ್ಲ. ಆ ಎಲ್ಲ ಸಮಸ್ಯೆಗೆ ಅವರೇ ಉತ್ತರ ಕೊಡಬೇಕಾಗುತ್ತೆ. ಅವರೆಲ್ಲ ಬರ ವೀಕ್ಷಣೆಗೆ ಹೋಗಿ ಬಂದರು, ಎಲ್ಲ ಕಡೆ ರಾಜ್ಯಕ್ಕೆ ಅಡ್ಡಾಡಿ ಬಂದರು. ಅವ್ರು ವಿಧಾನಸಭೆಯಲ್ಲಿ ಯಾಕೆ ಚರ್ಚೆ ಮಾಡೋದಿಲ್ಲ? ಕೇಂದ್ರ ಸರ್ಕಾರದ ಕೇಂದ್ರ ಅಧ್ಯಯನ ತಂಡ ಯಾಕೆ ಬರಲಿಲ್ಲ? ಇಂಥ ನೂರಾರು ಸಮಸ್ಯೆಗಳು ನಮ್ಮ ಮುಂದದವು. ಅದಕ್ಕೆ ನಾನು ವಿಶೇಷವಾಗಿ ಮೋಡ ಬಿತ್ತನೆ ಮಾಡಬೇಕನ್ನುವಂಥ ವಿಷಯವನ್ನು ತಂದಿದ್ವಿ. ಅದಕ್ಕೂ ಕೂಡ ಚಲುವರಾಯಸ್ವಾಮಿಯವರು ನೀರಾವರಿ ಸಚಿವರಾಗಿ ಮೋಡ ಬಿತ್ತನೆಯನ್ನು ಈಗಾಗಲೇ ಸಂಪುಟ ಸಭೆಯಲ್ಲಿ ನಿರ್ಣಯ ಮಾಡಿವಿ. ಒಂದು 2-3 ದಿವಸದಾಗ ಅದನ್ನು ಪ್ರಾರಂಭ ಮಾಡ್ತೀವಿ ಅನ್ನುವಂಥ ಮಾತನ್ನು ಈಗಾಗಲೇ ಹೇಳಿದರು. ಇದ್ರ ಕೂಡ ವಿಶೇಷವಾಗಿ ನಮಗೆ ಕೇಂದ್ರ ಅಧ್ಯಯನ ತಂಡ ಈ ರಾಜ್ಯಕ್ಕೆ ಭೇಟಿ ಕೊಡಬೇಕು, ಬರಗಾಲ ಪರಿಸ್ಥಿತಿಯನ್ನು ವೀಕ್ಷಣೆ ಮಾಡಬೇಕು, ಕುಡಿ ನೀರಿನ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಬೇಕು. ಇದ್ರ ಜೊತೆಯಲ್ಲಿ ಮಹದಾಯಿ ಕಳಸಾ ಬಂಡೂರಿ ಯೋಜನೆ ಅಕಸ್ಮಾತ್ ಈಗ ಬಂದುಬಿಟ್ಟಿತ್ತಂದ್ರೆ ನಮಗೆ ಈ ಬರಗಾಲ ಎದುರಿಸ್ತಕ್ಕಂಥ ತೀರ್ಮಾನ ಮಾಡಲಿಕ್ಕೆ ನಮ್ಗೆ ಸಾಧ್ಯ ಇತ್ತು ಅನ್ನುವಂಥ ಮಾತನ್ನು ಹೇಳಿ, ಈ ರಾಜ್ಯದಲ್ಲಿ ರೈತರು ಒಕ್ಕತ್ತಿದ್ದರೆ ಬಿಕ್ಕುವುದು ಜಗವೆಲ್ಲ. ಇವೆಲ್ಲ ವಿಚಾರದಲ್ಲಿ ರಾಜ್ಯದ ನೀರಾವರಿ ಯೋಜನೆಗಳಾದ ಮಹದಾಯಿ ಕಳಸಾ ಬಂಡೂರಿ, ಮೇಕೆದಾಟುಗಳ ಬಗ್ಗೆ ವಿಶೇಷ ಕಲ್ಪನೆಯನ್ನು ಮಾಡಬೇಕು. ಹೆಸರು ಬೆಳೆ, ಹತ್ತಿ ಬೆಳೆ, ಗೋವಿನ ಜೋಳ ಮುಂತಾದ ಬೆಳೆಗಳು ಇವತ್ತು ನಾವು ಬರ್ತಾಯಿಲ್ಲ. ಆ ಬೆಳೆಗಳು ಬರಲಿಕ್ಕೆ ಇವತ್ತು ಸಾಧ್ಯವೂ ಇಲ್ಲ. ಯಾಕೆಂದರೆ ಹೆಸರು ಕಟಾವು ಮಾಡಿಬಿಟ್ರು, ಹರಿಗಿಬಿಟ್ರು ರೈತರು. ಅಂಥ ಸಮಸ್ಯೆಯಲ್ಲಿ ನಾವೆಲ್ಲರೂ ಇದ್ದೀವಿ. ಅದಕ್ಕೆ ಕೇಂದ್ರ ರಾಜ್ಯ ಸರ್ಕಾರಗಳಿಗೆ ನಾವೆಲ್ಲ ಪಕ್ಷಾತೀತವಾಗಿ ಒತ್ತಾಯವನ್ನು ಮಾಡಬೇಕಾಗಿದೆ. ಅದಕ್ಕೆ ವಿರೋಧ ಪಕ್ಷದ ಮುಖಂಡರೆಲ್ಲರೂ ಸೇರಿಕೊಂಡು ನನ್ನ ಅನಿಸಿಕೆ ಪ್ರಕಾರ ನಾಳೆ ತಪ್ಪಿದ್ರೆ ನಾಡ್ದು ಅವರೆಲ್ಲ ಸ್ಟ್ರೈಕ್ ಕಾಲ್ ಆಫ್ ಮಾಡಿ ರೈತರ ಬಗ್ಗೆ ಚರ್ಚೆ ಮಾಡ್ಬೋದು ಅಂತ ನನಗೆ ಅನಿಸೈತಿ. ಅಕಸ್ಮಾತ್ ಮಾಡದೇ ಇದ್ದರೆ ಮತ್ತು ಅನಿವಾರ್ಯವಾಗಿ ಇವತ್ತು ನಾವು ಪ್ರತಿಭಟನೆ ಮಾಡಿದೆ. ಅವ್ರ ವಿರುದ್ಧನೇ ಕುಂಡಿರ್ತಕ್ಕಂಥ ತೀರ್ಮಾನ ತೆಗೆದುಕೊಂಡೆ. ಇವತ್ತು ಅವರು ಕೂಡ ಸಹಕಾರ ಕೊಟ್ಟರು. ಅದಕ್ಕೆ ನಾನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ವ್ಯವಸ್ಥೆಯೊಳಗೆ ಈ ರಾಜ್ಯದ ಬರದ ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ಬಿಚ್ಚಿಡ್ತಕ್ಕಂಥ ಪ್ರಯತ್ನ ಮಾಡಿವೆ. ಇನ್ನೂ ಡೀಟೇಲಾಗಿ ಮಾತಾಡಬೇಕು, ಬೇರೆ ಬೇರೆ ಶಾಸಕರು ಮಾತಾಡಬೇಕು. ಕೇಂದ್ರದ ನಿಯೋಗಕ್ಕೆ ತೆಗೆದುಕೊಂಡು ಹೋಗಿ ಕೇಂದ್ರದಿಂದ ಅನುದಾನ ತರ್ತಕ್ಕಂಥದ್ದು ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ DK ಶಿವಕುಮಾರ್ ಅವರಿಗೆ, ಉಪಮುಖ್ಯಮಂತ್ರಿ Dr. G. ಪರಮೇಶ್ವರ್ ಸಾಹೇಬರಿಗೆ ಒತ್ತಾಯ ಮಾಡ್ತೇವೆ. ರಾಜ್ಯದಿಂದ ನೀವು ಕೊಡ್ರಿ, ಕೇಂದ್ರದಿಂದ ಅವ್ರು ಕೊಡಲಿ ಅನ್ನೋಂಥ ಒತ್ತಾಯವನ್ನು ಮಾಡಿ ನಾನು ಮಾತನ್ನು ಮುಗಿಸ್ತೇನೆ. ಇಲ್ಲ, ಇಡೀ ರಾಜ್ಯ ಜನ ನಮ್ಮನ್ನು ಬೇಕತ್ತಾರ. ನಮ್ಮನ್ನು ಶಾಸನಸಭೆಗೆ ಎದಕ್ಕೆ ಆರಿಸಿ ಕಳಿಸ್ತಾರೆ? ಆಡಳಿತ ಪಕ್ಷವಾಗಿ ನಾವಿರ್ತೀವಿ, ವಿರೋಧ ಪಕ್ಷವಾಗಿ ಅವ್ರು ಇರ್ತಾರೆ. ಅಂಥ ಸಂದರ್ಭದಲ್ಲಿ ವಿರೋಧ ಪಕ್ಷಗಳು ಸಲಹೆಗಳನ್ನು ಕೊಡಬೇಕು. ಅದು ಬಿಟ್ಕೊಂಡು ನೀವು ಒಂದು ವಾರಗಟ್ಟಲೆ ಸ್ಟ್ರೈಕ್ ಮಾಡ್ತೀರಿ ಅಂದ್ರೆ ಇಡೀ ದೇಶ, ನನ್ನ ಅನುಭವದಲ್ಲಿ ಈ ಥರ ನೋಡಿಲ್ಲ. ಒಂದು ದಿವಸ ಮಾತ್ರ ಪ್ರತಿಭಟನೆ ಮಾಡ್ಬೋದು, 2 ದಿವಸ ಮಾಡ್ಬೋದು. ಅದಕ್ಕೆ ನೀವು ಕಂಟಿನ್ಯೂಸ್ ಇದೇ ಒಂದು ಉದ್ಯೋಗ ಅಂತ ತಿಳ್ಕೊಂಬಿಟ್ರೆ ಇಡೀ ರಾಜ್ಯ ಜನ ಬರಗಾಲಿನಲ್ಲಿ ತತ್ತಚ್ಚಾರ. ರೈತರು ನಮ್ಮನ್ನು ಬೇಕತ್ತಾರ. ಕುಡಿ ನೀರಿಲ್ಲ, ಇಂಥ ನೂರಾರು ಸಮಸ್ಯೆಗಳಿದಾವೆ. ಅಣೆಕಟ್ಟುಗಳಲ್ಲಿ ನೀರಿಲ್ಲ. ಉದಾಹರಣೆಗೆ ಮಲಪ್ರಭಾ ಇಂದಿರಾ ಗಾಂಧಿ ಅಣೆಕಟ್ಟಿಗೆ ಇವತ್ತು ನೀರಿನ ಕೊರತೆ ಇದೆ. 21 TMC ಮಾತ್ರ ಇದೆ. 21 TMC ಹುಬ್ಳಿ ಧಾರವಾಡಕ್ಕೆ ಮತ್ತು ಎಲ್ಲ ಹಳ್ಳಿಗಳಿಗೆ ಕುಡಿಲಿಕ್ಕೆ ಮಾತ್ರ ಸಾಧ್ಯ ಇದೆ. ನೀರಾವರಿಗೆ ಬಿಡೋಕ್ಕಾಗಲ್ಲ. ಅಲ್ಲ, ಅವ್ರೇನು ಹೇಳೋದು ಅಂದರೆ ಪಾರ್ಲಿಮೆಂಟಲ್ಲೂ ಕೂಡ ರಾಹುಲ್ ಗಾಂಧಿ ಇದೇ ಉದ್ಯೋಗ ಮಾಡ್ಕೊಂಡಿದ್ರು, ಅದಕ್ಕೆ ನಾವು ಮಾಡ್ತಾ ಇದ್ವಿ ಟಿಟ್ ಫಾರ್ ಟ್ಯಾಟ್ ಅಂತ ಹೇಳ್ತಾ ಇದ್ದಾರಲ್ಲ. ಆ ವಿಷಯ ಬೇರೆ. ಇಡೀ ದೇಶದ ಯುವಕರ ಭವಿಷ್ಯ ಇತ್ತಲ್ಲೇ. ಇಡೀ ದೇಶದ ಯುವಕರ ಭವಿಷ್ಯ ಇತ್ತು. ಅವ್ರ ಭವಿಷ್ಯಕ್ಕೆ ಬರಲಿಲ್ಲ ಅಂತ ತಿಳ್ಕೊಂಡು ಹೇಳಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಆ ವ್ಯವಸ್ಥೆ ಅವ್ರ ಕಡೆ ಬರಬಾರ್ದು ಅಂತ ತಿಳ್ಕೊಂಡು ಹೇಳಿ ಪ್ರಧಾನಿ ಅವರು ರಾಜೀನಾಮೆ ಕೊಡಿಸಿದ್ರು. ಇದಕ್ಕೆ ಟ್ಯಾಗ್ ಮಾಡೋದು ಸರಿಯಲ್ಲ. ಕೇಂದ್ರದ ಬೇರೆ ವಿಚಾರ, ಇದೇ ಬೇರೆ ವಿಚಾರ. ಓಕೆ.